ಗೃಹ ನಿರ್ಮಾಣ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಗಂಗಾವತಿ ಇಲ್ಲಿನ ನಗರಸಭೆ ವಾರ್ಡ್ ನಂಬರ್ 1ರಲ್ಲಿರುವ ಪಂಪಾದಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ 70ನೇ ವಾರ್ಷಿಕ ಮಹಾಸಭೆ ಸಂಘದ ನೂತನವಾಗಿ ನಿರ್ಮಿಸಿದ ಕಾರ್ಯಾಲಯದಲ್ಲಿ ಗುರುವಾರ ಜರುಗಿತು. ಸಂಘದ ಅಧ್ಯಕ್ಷ ಮಹಾಬಲೇಶಪ್ಪ ಅಂಗಡಿ ಅಧ್ಯಕ್ಷತೆಯಲ್ಲಿ ಚರ್ಮದ ಮಹಾಸಭೆ 2024 ಹಾಗೂ 25 ವಾರ್ಷಿಕ ಆಯವ್ಯಯವನ್ನು ಗೌರವ ಕಾರ್ಯದರ್ಶಿ ರಾಜೇಂದ್ರ ರಾವ್ ದೇಶಪಾಂಡೆ ಮಂಡಿಸಿದ್ದರು. ಇದೇ ಸಂದರ್ಭದಲ್ಲಿ ಸದಸ್ಯರು ಹಲವು ಪ್ರಶ್ನೆಗಳಿಗೆ ಕಾರ್ಯದರ್ಶಿ ಸೇರಿದಂತೆ ಅಧ್ಯಕ್ಷ ಉಪಾಧ್ಯಕ್ಷರು ಸಮರ್ಪಕವಾಗಿ ಉತ್ತರಿಸುವುದರ ಜೊತೆಗೆ ಸಂಘದ ಸದಸ್ಯತ್ವ ಶುಲ್ಕ 600 ರೂಪಾಯಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸದಸ್ಯರುಗಳಿಗೆ ಮನವರಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಜೋಗದ ನಾರಾಯಣಪ್ಪ ನಾಯಕ, ಹೇರೂರು ಪ್ರಹ್ಲಾದ್, ಶ್ರೀನಿವಾಸ ದಾಸ್ನಾಳ್ ಇತರರು ನೀಡಿದ ಸಲಹೆ ಸೂಚನೆಗಳನ್ನು ನಮೂದಿಸಿಕೊಂಡು ಪರಿಹರಿಸುವ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ ಧೂಳ್, ನಿರ್ದೇಶಕರುಗಳಾದ ಅನಿಲ ಕುಷ್ಟಗಿ, ಪ್ರಸನ್ನ ದೇಸಾಯಿ, ಜೋಗದ ಕೃಷ್ಣಪ್ಪ ನಾಯಕ, ಬಸವರಾಜ, ಅನಿತಾ, ಸ್ವಾತಿ, ಎಕೆ, ಮಹೇಶ್ ಕುಮಾರ್, ಎಲ್ ರಾಘವೇಂದ್ರ, ಕಾಳಪ್ಪ ಬಡಿಗೇರ್, ಸಿ ಪದ್ಮನಾಮ, ಪ್ರಶಾಂತ ಹಾಲಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈಗ TFMS ನಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ. ಏನಾಗಿದೆಪ್ಪ ಅಂದ್ರೆ ಸರಿಯಾಗಿ ಬಾಡಿ ಘೋಷಣೆ ಮಾಡಲಾರ್ದು, ಗೊಬ್ಬರ ಮಾಡಲಾರ್ದು, ಇಂಥವೇನಾದ ಲೋಪದೋಷಗಳಿಗೆ ಇವತ್ತು 64ದಾಗ ಎನ್ಕ್ವೈರಿ ನಡೆಸಕೈತಾರ. ಆ ಪರಿಸ್ಥಿತಿ ನಿಮಗೂ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಬಂದಾಗ ನಿಮಗೂ 64 ಎನ್ಕ್ವೈರಿ ಬರಬಾರ್ದಂತ ಈಗನೇ ನಾನು ಅವಲ್ಲೇ ಹೇಳಿ ನಿಮಗೆ TR ಪರ್ಮಿಷನ್ ತಗೊಳ್ಳಿ, TR ಪರ್ಮಿಷನ್ ಅಪ್ಲೈ ಆಗ್ತದೆ. ಇವು ಆಗಿದ್ದಾಗೈತಿ. ಮುಂದೆ ಅದನ್ನ TR ಮತ್ತು GRಗೆ ಆಕೆ ಏನ್ ತರ ಯಾವ ತರ ಮಾಡ್ಬೇಕನ್ನೋದು ನೋಡ್ಕ್ಯಾರಿ. ಯಾಕಂದ್ರೆ ಇದು TR GR ಪರ್ಮಿಷನ್ ಇಲ್ಲ ನೀವು ಕಟ್ಟಿದ್ದು, ಮತ್ತೆ 30 ಲಕ್ಷ ಸಾಲ ಮಾಡಿದ್ರು. ಅವ್ರೇನ್ ಕೊಟ್ಟರು, ನೀವೇನ್ ತಗೊಂಡ್ರು, ಇದು ತಗೊಂಡಿ ವ್ಯವಹಾರ ಆದಂಗೆ ಆಕೈತಿ. ಅದಕ್ಕೆ ಆಗಿದ್ದಾಯ್ತು. ಮುಂದಾದ್ರೂ ಪರ್ಮಿಷನ್ ತಗೊಂಡು ನಿಜ ಇರುತ್ತಾ ಆದ್ರೆ 2 ದಿನ ಬಿಟ್ಟು ಬಂದ್ಮೇಲೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ. ಅದು ನಿಮ್ ಗಮನಕ್ಕೆ ಬಂದ್ರೆ ದಯವಿಟ್ಟು ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ. ಅದ್ರಾಗ ಮತ್ತೆ 2ನೇ ಮಾತಿಲ್ಲ. ಅದಿಂದ ಆಗ್ಲಾರ್ದೆ ನಾವು ನೋಡ್ತೀವಿ. ಏನಾದ್ರು ಮಾಹಿತಿ ಬೇಕಂತ ಹೇಳಿದ್ರೆ ಸೊಸೈಟಿಗೆ ಬನ್ನಿ, ಎಲ್ಲಾ ಇನ್ಫಾರ್ಮೇಶನ್ ಮೆಸೇಜ್ ಬಂದವ. ಅದು ಮೆಸೇಜ್ ಆಗ್ಬೇಕಂತಲ್ಲ, ಇವ ನಾಲ್ಕೇ ಫೋನ್ ಮಾಡಿ ಹೇಳಿದ್ರೆ ಈಗಾದ್ರೂ ಅಂತ ಏನಾದ್ರು ಬೇಕಾಗಿ 14 ಮಂದಿ ಮೆಂಬರ್ಸ್ ಇದ್ದಾರ. 14 ಮಂದಿಗೂ ಕಾಲ್ ಮಾಡ್ಬೋದಲ್ಲ. ಒಂದಿಷ್ಟು ನಂಬರ್ಗಳನ್ನು ಬಂದಿಲ್ಲ ಕೆಲ ಮಂದಿಗೆ. ನಿರ್ಮಾಣ ಸಹಕಾರ ಸಂಘ ಕೊಪ್ಪಳ ಜಿಲ್ಲೆಯ ಹೆಮ್ಮೆ. ಇಡೀ ಕರ್ನಾಟಕದಲ್ಲಿಯೇ ಯಶಸ್ವಿಯಾಗಿ ನಡ್ಕೊಂಡ್ಬಂದಿರ್ತಕ್ಕಂಥ ಈ ಒಂದು 70ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ನೆರವೇರಿಸಿದ್ದೇವೆ. ನಮ್ಮ ಹಿರಿಯರಾಗಿರ್ತಕ್ಕಂಥವರು ಈ ಒಂದು ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ. ಗಂಗಾವತಿ ಮಹಾನಗರದೊಳಗೆ ಒಂದು 5-6 ಕಡೆ ಬಡಾವಣೆಗಳನ್ನು ಮಾಡೋದ್ರ ಮೂಲಕ ಸದಸ್ಯರಿಗೆ ಪ್ಲಾಟ್ಗಳನ್ನು ಕೊಟ್ಟಿದ್ದಾರೆ. ಈ ಬಾಡಿಗೆ ಸಹ ಆ ರೀತಿ ಈಗಾಗಲೇ ಪ್ರಸನ್ನ ದೇಸಾಯಿ ಅವರು ಹೇಳಿದಕ್ಕೆ ಮುಂದಿನ ದಿನಗಳಲ್ಲಿ ಪ್ಲಾಟ್ಗಳನ್ನು ಮಾಡ್ತಕ್ಕಂಥ ಮೊದಲೇ ರೇಟ್ ಜಾಸ್ತಿ ಆಗಿದೆ. ಆ ಒಂದು ಕಾರಣ ಆಗದೇ ಇರೋದಕ್ಕೆ. ಆದರೆ ಬೇರೆ ಎಲ್ಲ ಸಲಹೆಗಳನ್ನು ತಗೊಂಡು ಮತ್ತೆ ವಾರ್ಷಿಕ ನಮ್ಮ ರಾಜ್ಯ ಮಂಡಳಿಯ ಸದಸ್ಯತ್ವ ಹೊಂದಿರೋದ್ರಿಂದ ಅಲ್ಲಿಯ ಸಹಕಾರವನ್ನು ಪಡೆದುಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಒಂದು ಒಳ್ಳೆಯ ಒಂದು ಪ್ಲಾಟ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಆಡಳಿತ ಮಂಡಳಿ ಅಧ್ಯಕ್ಷರೊಂದಿಗೆ ಕೈಗಳು ಜೋಡಿಸಿಕೊಂಡು ಕೆಲಸವನ್ನು ಮಾಡ್ತವೆ. ಇದೇ ರೀತಿಯ ಸಹಕಾರವನ್ನು ಮುಂದಿನ ದಿನಮಾನದಲ್ಲಿ ಸರ್ವ ಸದಸ್ಯರು ನೀಡಬೇಕಂತ ಕೇಳ್ಕೊತೇನೆ. ವಂದನೆ. ಗೌರವಧನ ಸಮಿತಿ ನಾನು ಸೊಸೈಟಿಗೆ ಗಮನ ಕೈತಿಲ್ಲ ಅಂತ ಹೇಳಿದ್ರೆ ಅಂದ್ರೆ ನಮ್ಮಲ್ಲಿ 15 ಲಕ್ಷ ರೂಪಾಯಿ ಫಂಡ್ ಇತ್ತು ಅಂತ ಹೇಳಿದ್ರೆ ಅವ್ರು ನಮಗೆ ಇನ್ವೆಸ್ಟ್ ಮಾಡ್ತಾರೆ. ನಾವೆಲ್ಲ ಪ್ಲಾಟ್ಗಳು ಅದಾವ ರೆಡಿ, ನಾವು ತಗೊಳಕ್ ರೆಡಿ ಇದೀವಿ ಅಂತ ಹೇಳಿದಾಗ ಆ ಫಂಡ್ ಮೇಲೆ ಅವ್ರು ನಮ್ಗೆ ಏನಂತ ಹೇಳಿದ್ರೆ ಲೋನ್
ಚಾನ್ಸಸ್ ಇರುತ್ತೆ. ಈ 600 ರೂಪಾಯಿ ಕಟ್ಟೋದ್ರಿಂದ ಇಷ್ಟೆಲ್ಲ ಫೆಸಿಲಿಟೀಸ್ ನಮ್ಗೆ ಸಿಗ್ತಾ ಇದೆ. ಇದು ಮತ್ತೆ ನಮ್ಗೆ ಏನಂತ ಹೇಳಿದ್ರೆ ಈಗ ಮಾಡ್ತಾ ಇದ್ದದಲ್ಲ, ಇದು ಆಲ್ರೆಡಿ ನಾವು ಹಿಂದೆ ಮಾಡಿರ್ತಕ್ಕಂಥ ಬೈಲಾದಲ್ಲಿನೂ ಇದೆ. 1000 ರೂಪಾಯಿ ಮಾಡ್ಬೇಕಂತ ಇದೆ. ಬೈಲಾದಲ್ಲಿ ಇದ್ದಿದ್ದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಕಟ್ತಾ ಇದೀವಿ. ಈ ಫಂಡ್ ನಾವು ಯೂಸ್ ಮಾಡ್ತಾ ಇಲ್ಲ. ಈ ಫಂಡ್ ಏನಂತ ಹೇಳಿದ್ರೆ ಈ ನೀವು ಕೊಡ್ತಕ್ಕಂಥ 600 ರೂಪಾಯಿ ಜಮಾ ಸೀದಾ ನಾವು RF ಫಂಡ್ ನಲ್ಲಿನೇ ಹಾಕ್ತಾ ಇದೀವಿ. ಅದನ್ನ ಯಾವುದೇ ತರ ನಾವು ಇದು ಮಾಡ್ತಿಲ್ಲ. ಅದಕ್ಕೂ ಸಹ ಏನಂತ ಹೇಳಿದ್ರೆ ನಮಗೆ ಬಡ್ಡಿ ಬರುತ್ತೆ. ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ನಾವು ಲೋನ್ ತಗೊಂಡು ಮತ್ತೆ ನಾವು ಡೆವಲಪ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಏನಂತ ಹೇಳಿದ್ರೆ ಇದೇ ತರ ಲಾಸ್ಟ್ ಟೈಮ್ ನಾವು ಹೋದಾಗ ಏನಾಗಿತ್ತು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ನಾವು ಅಲ್ಲಿ ಡೆಪಾಸಿಟ್ ಮಾಡಿ ನಾವು ಸದಸ್ಯತ್ವವನ್ನು ಪಡ್ಕೊಂಡಿದ್ವಿ. ನಾವು ಮೆಂಬರ್ ಆಗಿದ್ವಿ ಅಲ್ಲಿ. ಅಂದ್ರೆ ನಮಗೂ ಒಂದು ವೋಟಿಂಗ್ ಪವರ್ ಇದೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘ ಅಂದ್ರೆ ಆಕ್ಟಿವ್ ಇರ್ತಕ್ಕಂಥದ್ದು ಅಂದ್ರೆ ನಮ್ದೇ ಗೃಹ ನಿರ್ಮಾಣ ಸಹಕಾರ ಇರೋದ್ರಿಂದ 1 ಲಕ್ಷ ರೂಪಾಯಿ ತಾವೇ ಮಾಜಿ ಅಧ್ಯಕ್ಷರು ಕಟ್ಟಿ ಬಂದಿದ್ದಾರೆ. ಅವಾಗ ಆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಕಟ್ಟಿ ಬಂದು ಇವತ್ತು ನಾವೇನಂತ ಹೇಳಿದ್ರೆ ನಾವೇ ಹೋಗಿ ಒಂದು ವೋಟ್ ಹಾಕಿ ಇವತ್ತು ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ನಮ್ಮ ಗಂಗಾವತಿ ತಾಲೂಕಿನ ಮಾಜಿ ಸಂಸದರು ಶಿವರಾಮೇಗೌಡರು ನಮ್ಮ ರಾಜ್ಯ ಗೃಹ ನಿರ್ಮಾಣ ಸಹಕಾರ ಸಂಘದ ಡೈರೆಕ್ಟರ್ ಆಗಿದ್ದಾರೆ. ಮತ್ತೆ ಇವತ್ತಿನ ಡೈರೆಕ್ಟರ್ ಇವತ್ತು ನಾಳೆ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಅಲ್ಲಿಂದ ಏನಾದ್ರೂ ಅನುಕೂಲ ಇತ್ತು ಅಂದ್ರೆ ನಾವು ತಗೋಬಹುದು. ನಾವು ಈ ತರ 600 ರೂಪಾಯಿ 500 ರೂಪಾಯಿ ಅಂತ ಮಾಡ್ಕೊಂತ ಹೋಗ್ಲಿಲ್ಲ ಅಂದ್ರೆ ನಮ್ಮ ಸೊಸೈಟಿ ಬೆಳೆಯೋದೇವ. 70 ವರ್ಷದಿಂದ ನಾವು ಮಾಡ್ತಾ ಇದೀವಿ. 70 ವರ್ಷದಿಂದ ನಾವು 600 ರೂಪಾಯಿ ಕಟ್ತಾ ಇಲ್ಲ ಅಥವಾ ಬೇರೆ ಏನು ಡೆವಲಪ್ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ನಾವು ಯಾವ ರೀತಿ ಡೆವಲಪ್ ಮಾಡೋಣ? ಈ ಅಮೌಂಟ್ ಅಂತೂ ನಾವು ಯೂಸ್ ಮಾಡ್ತಾ ಇಲ್ಲ. ಇದು ಡೈರೆಕ್ಟ್ ಡೆಪಾಸಿಟ್ ಆಗ್ತಾ ಇಲ್ಲ. ಮತ್ತೇನಾದ್ರೂ ವಿಶೇಷ ಮಹಾಸಭೆ ನಾವು ಮಾಡ್ತಕ್ಕಂಥದ್ದು 70 ವರ್ಷಗಳಾಗಿ ಈ ಸೊಸೈಟಿ ಮಾಡಿಬಿಟ್ಟು ನಿಯರ್ ಬೈ ಅಂದ್ರ ನಿಯರ್ಲಿ 300ರಿಂದ 400 ಪ್ಲಾಟ್ಗಳನ್ನ ನಮ್ಮ ಸೊಸೈಟಿ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಮಾಜಿ ಇರೋರು ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ನಮ್ಮ ಪ್ಲಾಟ್ಗಳನ್ನ ತೋರಿಸ್ರಿ ಅಥವಾ ನಾವು ಪ್ಲಾಟ್ ಕೊಡುವಾಗ ಇದು ನನ್ನ ಗಮನಕ್ಕೆ ಬಂದಿರೋದು. ನಾವು ಪ್ಲಾಟ್ ಕೊಡ್ತಿರ್ತಾರಲ್ಲ, ಕೊಡುವಾಗನೇ ಈಗ 70 ವರ್ಷದಿಂದ ಮಾಡ್ತಕ್ಕಂಥ ಪ್ಲಾಟ್ಗಳು ಪ್ರತಿ ವರ್ಷ ನಾವು ಪ್ಲಾಟ್ ತೋರಿಸ್ರಿ ಅಂದ್ರೆ ನೀವು ಇದಿಲ್ದಾಗ ಬಂದು ಸೊಸೈಟಿಗೆ ಬಂದು ನೀವು ಅದ್ರ ಜೊತೆಗೆ ನಮ್ಮ ಜೊತೆಗೆ ಸಾಥ್ ಕೊಟ್ರೆ ನಿಮ್ ಜೊತೆಗೆ ನಮ್ಮ ಟೀಮ್ ಎಲ್ಲ ಬಂದು ನೋಡ್ಕೊಂಡು ನಾನು ಹೇಳಿದ್ಮೇಲೆ ನೀವು ನಾನು ಪೂರ ನಾನು ಮುಗಿಸ್ಬಿಡ್ತೀನಿ ಮಾತಾಡಿ. ಈಗ ಯಾಕಂತ ಹೇಳಿದ್ರೆ 70 ವರ್ಷಗಳಿಂದ ನಾವು ಇಂಥ ಪ್ಲಾಟ್ಗಳನ್ನೆಲ್ಲ ಮಾಡ್ಕೊಂತ ಬಂದಿದ್ದಾರೆ. ಓಕೆ, ನಿಮ್ಗೆ ಪ್ಲಾಟ್ ಮಾಡುವಾಗ ಪ್ಲಾಟ್ ನಿಮ್ಗೆ ಕೊಟ್ಟ ಮೇಲೆ ನೀವು ಅವತ್ತು ಯಾಕೆ ನೋಡ್ಲಿಲ್ಲ? ನಿಮ್ಗೆ ನಾವು ಪ್ಲಾಟ್ ಕೊಟ್ಟಿವಿ, ರಿಜಿಸ್ಟ್ರೇಷನ್ ಮಾಡಿಕೊಟ್ಟಾರ, ನಾವು ಹಿರಿಯರು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಾರ, ಎಲ್ಲ ಮಾಡಿಕೊಟ್ಟಾರ. ನೀವು ಅಲ್ಲಿ ಹೋಗಿ ಪ್ಲಾಟ್ ಸಹ ನೋಡ್ಕೊಂಡ್ ಬಂದಿರ್ತೀರಿ. ಆದ್ರೆ ಇವತ್ತಿಲ್ಲ ಅನ್ನಕ ಅದು ಕಲ್ಲಲ್ಲ ಮಣ್ಣಲ್ಲ. ಅಲ್ಲಿ ಪ್ಲಾಟ್ ಎಲ್ಲಿದ್ದಿದ್ದು ಅಲ್ಲೇ ಇರ್ತದೆ. ಹೌದಾ? ಈ ಪ್ರತಿ ವರ್ಷ ಬಾಡಿ ಚೇಂಜ್ ಆಗುತ್ತೆ. ನಮ್ಗಿಂತ ಹೆಚ್ಚಿಂದು ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಪ್ಲಾಟ್ ತಗೊಂಡವ್ರು ನೀವು, ನಿಮಗೆ ಮಾಹಿತಿ ಹೆಚ್ಚಿಗಿರ್ಬೇಕು ವಿನ ನಾವು ಬಂದಿರ್ತಕ್ಕಂಥ ಪ್ಲಾಟ್ ತೋರಿಸ್ರಿ ಅಂದ್ರೆ ಹೆಂಗ್ ತೋರಿಸ್ರಿ? ನಮ್ಮ ಪ್ಲಾಟ್ ಚರ್ಚೆ ವೈಯಕ್ತಿಕವಾಗಿ ಕೇಳಬೇಕು. ಹೆಂಗ್ ತೋರಿಸ್ರಿ ಹೇಳ್ರಿ. ನೀವು ನಾಳೆನೇ ಬರ್ರಿ. ನರಸಿಂಹರಾವ್ ಅವರು ಲೇಔಟ್ ಕಾಪಿ ಕೇಳಿದ್ರು ಕೂಡ ಇದೇ ಸೆಕ್ರೆಟರಿ ಅವರು ಆಧಾರ ನಿಮ್ಮ ಅಧ್ಯಕ್ಷರು ಬಂದ ಅದರಲ್ಲಿ ನಿಮ್ಗೆ ಗಮನ ಕಟ್ಟಾದ್ರೆ ಡೈರೆಕ್ಟರ್ ಯಾರು ಗೊತ್ತಿಲ್ಲ ಅವ್ರು ಕೇಳೋದು ಲೇಔಟ್ ಕಾಪಿ ಕೊಡಂಗಿಲ್ಲ ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಕೇಳಿದಾಗ 15 ನಿಮಿಷದಲ್ಲೇ ನಿಮಿಷದಲ್ಲೇ ಅವ್ರ ಎಲ್ಲಾ ದಾಖಲಾತಿಗಳು ಜೆರಾಕ್ಸ್ ಕೊಡಿಸಿಲ್ಲ. ನಾವೆಲ್ಲಾ ಕೆಲಸಗಳನ್ನ ಬದಿಗೆಟ್ಟು 15 ನಿಮಿಷದಾಗ ಬಂದು ಜೆರಾಕ್ಸ್ ಕೊಟ್ಟಿದ್ದೀವಿ. ಅವ್ರ ಮತ್ತೆ ಯಾವುದೇ ತರದ್ದು ಒಂದು ಲೆಟರ್ ಇಸ್ಕೊಂಡಿಲ್ಲ, ಏನಿಲ್ಲ. ಹಣ ಈಗ ಐತೆ ಅಂದ್ರೆ ಅವ್ರು ಇದ್ದ ಜಾಗಕ್ಕೂ ಹೋಗಿ ನಾವು 15 ನಿಮಿಷದಾಗ ಎಲ್ಲ ಜೆರಾಕ್ಸ್ ಮಾಡಿ ಕೊಟ್ಟಿದ್ದೀವಿ. ಈ ಒಂದು ವಾರ್ಷಿಕ ಸಭೆಯಲ್ಲಿ ನಮ್ಮ ಅಧ್ಯಕ್ಷ ಮಹಾಬಲೇಶ ರೆಡ್ಡಿ ಅವರು ಮತ್ತು ಶ್ರೀನಿವಾಸ ಅವರು ಉಪಾಧ್ಯಕ್ಷರು ಮತ್ತು ಆಡಳಿತ ಸರ್ವ ಆಡಳಿತ ಸೇರಿಕೊಂಡು ಮುಂಬರುವ ದಿನಗಳಲ್ಲಿ ಈ ಗಂಗಾವತಿ ನಗರ ದಿನದಿಂದ ದಿನಕ್ಕೆ ಬೆಳೀತಿರೋದ್ರಿಂದ ಗಂಗಾವತಿ ನಗರದ ಪ್ಲಾಟಿನ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅದನ್ನು ಎಲ್ಲರೂ ಸಮೀಪ ನೋಡಿಕೊಂಡು ಅಲ್ಲಿ ಒಂದು ದಾನಿಗಳನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಪ್ಲಾಟ್ ತೊಗೊಳ್ಳೋಂಥ ಯೋಚನೆಯನ್ನು ಆಗಲೇ ಅಧ್ಯಕ್ಷರು ಮತ್ತು ಆಡಳಿತ ನಿರ್ಧಾರ ಮಾಡಿದ್ದೀವಿ. ಬರೋ ದಿನಗಳಲ್ಲಿ ಇದು ಆಗ್ಬೋದು ಅಂತ ಹೇಳಿ ಗೃಹ ಮಂಡಳಿ ಸಹಕಾರಿ ಸಂಘದ 70ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಇಂದು ನಮ್ಮ ಕಾರ್ಯಾಲಯದ ಆವರಣದಲ್ಲಿ
ಹಮ್ಮಿಕೊಂಡಿದ್ವಿ. ಅದಕ್ಕೆ ಸರ್ವ ಸದಸ್ಯರು ಕೂಡ ಆಗಮಿಸಿ ನಮ್ಮ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಅತ್ಯಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅದೆಲ್ಲದನ್ನು ಕೂಡ ಬರುವ ವರ್ಷದಲ್ಲಿ ನಾವು ಕಾರ್ಯಗತ ಮಾಡ್ತೀವಿ ಅಂತ ಎಲ್ಲರಿಗೂ ಭರವಸೆ ನೀಡ್ತಾ ಆಗಮಿಸಿದಂಥ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಮಂಡಳಿಯ ಪರವಾಗಿ ಗೃಹ ನಿರ್ಮಾಣ ಸಹಕಾರ ಸಂಘದ 20ನೇ ವರ್ಷದ ವಾರ್ಷಿಕ ಮಹಾಸಭೆಯ ಆಗಮಿಸಿದಂಥ ಎಲ್ಲರಿಗೂ ನಮಸ್ಕಾರಗಳು. ನಾವು ಏನಂತ ಹೇಳಿದ್ರೆ ಈ ವರ್ಷ ನಮ್ಮ ಮುಂದಿನ ಯಶಸ್ವಿನಿ ಕಾರ್ಡು ಮತ್ತು RF ಫಂಡನ್ನು ನಾವು ಡೆವಲಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದೇ ಥರ ಎಲ್ಲ ಸದಸ್ಯರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು ಎಲ್ಲ ರೆಡಿ ಮಾಡ್ತೀವಿ.